ನಮ್ಮ ಅಣ್ಣ ಒಬ್ಬ ಸಾಕ್ ಮಗ ಎಲ್ಲ ಮೋಸ ಮಾಡಿಬಿಟ್ಟ ನನಗೆ. ಅವನು ಜೋಳಲ್ಲಿ ಸಾಕ್ ಮಗ ಯಾರು? ಸಾಕ್ ಮಗ ಯಾರು? ಮಾದಣ್ಣ ಸಾಕ್ ಮಗ ಅಲ್ವಾ ಅವನು? ನಮ್ಮ ಒಬ್ಬನೇ ಮಗ ಅಲ್ವಾ? ಆಸ್ತಿ ಎಲ್ಲ ಹೊಡೆದ್ಬಿಟ್ಟ ಗೊತ್ತದೆ ಜೋಳಲ್ಲಿ. ಹಂಗೆ ಹೊಡೆದವನೇನಲ್ಲ. ನೀವೆಷ್ಟು ಜನ ಅನ್ಕೊಂತೀರೋ? ನಾನು ಒಬ್ಬ ಮಗ 4 ಜನ ಆಗ್ತೀವಿ ನನಗೆ. ಅವನೊಬ್ಬ ಸಾಕು ಮಗನ್ನ. ನಮ್ಮ ಅಮ್ಮಂಗೆ ಗಂಡು ಮಕ್ಳು ಇರಲಿಲ್ಲ. ಕತೆ ಅದು ಹೇಳ. ನಮ್ಮ ಅಮ್ಮಂಗೆ ಗಂಡು ಮಕ್ಳು ಇರಲಿಲ್ಲ. ನಮ್ಮ ದೊಡ್ಡಮ್ಮನ ಮಗನೇ ಅವನು. ನಮ್ಮ ಅಮ್ಮವ್ರ ಅಕ್ಕ ದೊಡ್ಡಮ್ಮನ ಮಗನ. ಅವ್ರಿಗೆ ನಮ್ಮ ದೊಡ್ಡಮ್ಮಂಗೆ 3 ಜನ ಗಂಡು ಮಕ್ಕಳು, ಒಬ್ಬ ಮಗಳು, 4 ಜನ ಇದ್ದರು. ಅವ್ರು ನಮ್ಮ ದೊಡ್ಡಮ್ಮಂಗೆ ಏನೂ ಇರಲಿಲ್ಲ. ಅಂಗೈಯಾಗಲ್ಲ ಆಸ್ತಿನೂ ಇರಲಿಲ್ಲ, ಮನೆಯೂ ಇರಲಿಲ್ಲ. ಇದಕ್ಕೆ ಸುತ್ತು ತೊಟ್ಟಿಗೆ ಮಧ್ಯ ಹಿಡ್ಕಂಡು ಹಾಕ್ಯಂಡು ತಗಡು ಹಾಕ್ಯಂಡಿತ್ತು ನಮ್ಮ ದೊಡ್ಡಮ್ಮ. ಅದೇ ಸಾಕು ಮಗ ಅವರಮ್ಮ. ಅಮ್ಮ ನಾನಿನ್ನೂ ಹುಟ್ಟಿರಲಿಲ್ಲ. ಬರೀ ಹೆಣ್ಮಕ್ಳಾದ. ನಮ್ಮ ಅಮ್ಮಂಗೆ 5 ಎಕರೆ ಜಮೀನಿತ್ತು. ನಮ್ಮ ಅಪ್ಪ ನಮ್ಮ ಅಮ್ಮಂಗೆ 5 ಎಕರೆ ಜಮೀನಿತ್ತು. ನಮ್ಮಮ್ಮ ಹೋಗಿ ಅಕ್ಕಯ್ಯ ನಿನಗೆ ಈಗ ಗುಡ್ಲು ಮನೆಗೆ ಇದ್ದೀಯಾ, ಎಲ್ಲ ಇದ್ದೀಯಾ, ನಂಗೆ ಒಂಚೂಕು ಒಬ್ಬ ಮಗಿಲ್ಲ, ಬರೀ 3-4 ಎಣ್ಣೆ ಆಗಿಬಿಟ್ಟವೆ, ಇದೊಂದು ಮಗ ಸಾಕ್ಕೊಂಬಿಡ್ತೀನಿ ನಾನು, ಹಂಗೋ ನೀರಿಗೂ ಬರ್ತಾನ, ವಂಶಕ್ಕೆ ಒಬ್ಬಿಲ್ಲ ತಂದು ಸಾಕ್ಯಂತು. ವರ್ಷ 2 ವರ್ಷದ ಮಗಿನಾಗ ಅವನು ಸಾಕ್ಯಂಡ್ಮೇಲೆ 6-7 ವರ್ಷಕ್ಕೆ ನಾನು ಹುಟ್ಟಿದ್ದೆ. ಆಮೇಲೆ ಹುಟ್ಟಿದ ಮೇಲೆ ಹೋಗ್ಲಿ ಅಂತ ಅವ್ನಿಗೆ ಮಾಡಿಲ್ಲ. 3 ಎಕರೆ ಬರ್ತಾವೆ ಅವ್ನಿಗೆ. ಯಾಕೆ ಸಾಕು ಮಗನಿಗೆ ಕೇಳಬೇಕಾದ್ರೆ 3 ಎಕರೆ ಬರ್ತಿದ್ರು. ಹೋಗ್ಲಿ ಬಿಟ್ಟು ಹಾಕಿನಿ ನನಗೆ 2 ಎಕರೆ ಸಾಕೊಂಡು ಭಾಗ ಮಾಡಿ ನಮ್ಮಮ್ಮಂಗೆ 2 ಎಕರೆ ಮರಿಕೊಂಡಿದ್ದು. ಅದನ್ನೇ ಬರೆದಿದ್ದು ನನಗೆ. ಹೋಗ್ಲಿ ಅಂತ ಮದುವೆ ಮಾಡಿ ಸಾಲ ತೋರಿಸ್ತಾ ಇದ್ನು ಮಾದಣ್ಣ. ನಮ್ಮ ಅಕ್ಕಂಗೆ 4 ಜನ ಮದುವೆ ಮಾಡಿದ್ದೆಲ್ಲ ಸಾಲ ತೋರಿಸ್ತಾ ಅವರಿಂದ ಮೂಡಿಸ್ಬಿಟ್ಟು ಹಂಗೂ ಹೋಗ್ಲಿ ಅಂತ ನಾವೇ ತಿಳಿಸಿದ್ವಿ. ಕಾವು ಗದ್ದೆಲ್ಲ ಬಂದ್ಬಿಟ್ಟು ಹೆಣ್ಮಕ್ಳಲ್ಲ. ಇವನು ಅವರ ಅಪ್ಪನ ಮನೆಯಿಂದ ಒಂದು 5,000 ತಂದು ಮದುವೆನೂ ಮಾಡಿಲ್ಲ ಮಾದಣ್ಣ. ಕತೆ ಕೇಳ್ಕೊ ಹೇಳಿದ್ದೆ. 5,000 ಹೋಗ್ಲಿಂದ ನಾನೇ ತೀರಿಸ್ಬಿಟ್ಟೆ ಎಲ್ಲರೂ. ಆಮೇಲೆ ಹೋಗ್ಲಿ ಅಂತ ಚೆನ್ನಾಗಿರ್ಲಿ ಅಂತ ಬಿಟ್ಟೆ. ಒಂದಿವ್ಸ ಕಿತ್ತಾಡಿರಲಿಲ್ಲ ಅವನು, ನಾವು ಕಿತ್ತಾಡಿರಲಿಲ್ಲ, ಹಂಗೆ ಇದ್ದು. ಆಮೇಲೆ ಗಸೆ ಅಂತ ಅಂದ್ಬಿಟ್ಟ. ಅವಾಗ ಅಲ್ಲೇ ಮುಂಚೆ ಹಂಗೆ ಗಸೆ ಅಂತ ಆಡಿದ್ದ ಅವನು. ಕತೆ ಈಗ ಅಲ್ಲೇ ಮಾಡ್ದ. ನನಗೆ ಚಿತ್ರಾನ್ನ ಒಬ್ಬಟ್ಟು ಒಡೆ ಇಕ್ಬಿಟ್ಟು ನಮ್ಮ ಮತ್ತಿಗೆ ಅವ್ರು ಇಕ್ಬಿಟ್ಟು ಚೆನ್ನಾಗಿ ಹಾಕೊಂಡ್ರು. ಅವಾಗ ಬಾಯಿಲಿ ರಾಜಣ್ಣ ನಿಮ್ಮ ಅಣ್ಣಂಗೆ ನೋಡಪ್ಪ ಗಸೆ ಬಂದ್ಬಿಟ್ಟದೆ ನಿನ್ಗೆ ಅಂತ ಚಿತ್ರಾನ್ನ ಒಬ್ಬಟ್ಟು ಇಕ್ಬಿಟ್ಟು ಒಂದಿಸ್ಕೊಂಡು ನಾವು ಬೀಚ್ಗೆ ಹೋಗಿರ್ಲ ಬಸ್ ನಂಗೆ ಹಂಗಿದ್ವು ಹಂಗೆ ಇದ್ದು. ಆಮೇಲೆ ನೀನು ಸ್ವಂತ ರಾಜಣ್ಣ, ನೀನು ಸ್ವಂತ ಮಗ, ನೀನು ನಮ್ಮ ಯಜಮಾನ ಸಾಕು ಮಗ, ನಿನ್ನ ಮಗ ತುಮಕೂರಾಗ ಅವನಲ್ಲಿ ನಾಳೆ ಸ್ವಲ್ಪ ಬಂದು ನಿನಗೆ ಗಲಾಟೆ ಮಾಡ್ತಾನೆ, ಒಂದು ಸೈಲ್ ಹಾಕಿ ಕೊಟ್ಬಿಡಪ್ಪ ಅಂದ್ಬಿಟ್ರು ಇವರು. ನಾನು ಹೋಗ್ಲಿ ಏನೋ ನಮ್ಮ ಅಮ್ಮನ ಕಾಯಿಲೆ ನೋಡವನೇ, ನಮ್ಮ ಅಪ್ಪನ ಕಾಯಿಲೆ ನೋಡವನೇ, ನಮ್ಮ ಅಕ್ಕಂಗೆಲ್ಲ ಮದುವೆ ಮಾಡಿದ್ರು, ನಾವೇ ತೀರ್ಸಿರ್ಬೋದು, ಅವ್ರಿಗೇನು ಇರಲಿಲ್ಲ ಗುಡ್ಲು ಮನೆಗೆ ಅಂದ್ಬಿಟ್ಟು ಹೋಗ್ಲಿ ಅಂತ ಒಂದು ಸೈನ್ ಹಾಕಿ ಕೊಡುವಂತರು. ನಾನು ಹೋಗ್ಲಿ ಇನ್ನೇನು ಮಾಡ್ತೀವಿ, ಇನ್ನೊಬ್ಬಟ್ಟಿದ್ದು ಕೊಡ್ತಿರ್ಲಿಲ್ವಾ, ಇವನು ನಮ್ಮ ದೊಡ್ಡಮ್ಮನ ಮಗನೇ ಅಣ್ಣ ಅಲ್ವಾ ಅಂತ ಬರ್ಕೊಟ್ಟೆ. ಕತೆ ಕೇಳ್ಕೊ ಎಲ್ಲ ಹೋಗ್ಲಿ ಚೆನ್ನಾಗಿರ್ಲಿ ಅಂತ ಬರ್ಕೊಟ್ಟೆ. ಬರ್ಕೊಟ್ಟಾದ್ಮೇಲೆ ಒಂದು 4-5 ತಿಂಗಳು ಚೆನ್ನಾಗಿದ್ರು. 5-6 ತಿಂಗಳಾತಿದ್ದಾಗೇನೆ ಆಗಲೇ ಒಬ್ಬ ಮಗ ಬೆಂಗಳೂರಾಗ ಅವನು ಚಂದ್ರಶೇಖರ ಅವನು ಸೈಕಲ್ ತಗೊಂಡಿಲ್ಲ. ಚಾಮಳ್ಳ ಕಡೆಗೆ ಈ ಕಡೆ ಬರ್ತಾ ಇದ್ದೀನಿ, ಅದೇ ಹೋಟ್ಲ್ ಕಡೆಗೆ. ಅವಾಗಿನ ಸೈಕಲ್ TVS ಇರಲಿಲ್ಲ, ಅವಾಗ ಬರ್ತಾ ಇದ್ದೀನಿ. ದಾರಿಗೆ ಹಂಗೆ ಗೊತ್ತಿದ್ರೆ ಅಲ್ಲೇ ಬಾಕ್ಲ ನಿಂತುಬಿಟ್ಟು ಅವನಲ್ಲಿ ನಿಂತುಬಿಟ್ಟು ಅವನು ಹೇಗೆಂದನು, ನನ್ನ ಮಗನೇ ನಿನ್ನ ಕೊಲೆ ಮಾಡಿಬಿಡ್ತೀನಿ ಅಂತ ಬಂದವ್ ನನ್ನ ಕತೆ ಹೇಳಿದೆ. ಆಮೇಲೆ ಅವನ ಮಾದಣ್ಣ ಅಲ್ಲೇ ನಿಂತವನೇ, ಬಾರ ನಿಮ್ಮ ಅಪ್ಪಂಗೆ ನುಟ್ಟಿದ್ರೆ ಬಾರ ನನ್ನ ಮಗನೇ ಬಾರ ಮಾಡ್ತೀನಿ, ಬಾರ ನಿಮ್ಮ ಅಪ್ಪಂದು ಏನಿಲ್ಲ, ನಿಮ್ಮ ತಾತನ ಏನಿಲ್ಲ, ಅಲ್ಲಿಂದ ವೈಟ್ ನಡಿ ಆಗಲ್ ಬಾಟಿಗೆ ಬೋಳಿನ ಮಗನೇ ಚೋಳ ಪಯ ಹೇಳಿದ್ದೆ. ಅವನನ್ನು ಬಗ್ಸಿದ್ದೀನಿ ಕತೆ ಕೇಳ್ಕೊ ಮೇಲೆ ಹಂಗೆ. ಆಮೇಲೆ ನಿಮ್ಮ ಅಪ್ಪಂದು ಏನಿಲ್ಲ, ನಿಮ್ಮ ತಾತನ ಏನಿಲ್ಲ, ಅಲ್ಲಿಂದ ಬಾರ ನಿಮ್ಮ ಅಪ್ಪಂಗೆ ನುಟ್ಟಿದ್ರೆ ಬಾರ ನನ್ನ ಮಗನೇ ಅಂತ ಹೇಳಿ ಹೋಗ್ತಿದ್ದೀನಿ ಅವನು. ಆಮೇಲೆ ನಮ್ಮ ಅಣ್ಣ ಇದ್ದನು. ಆಮೇಲೆ ನಮ್ಮ ಅಣ್ಣ ಇದ್ದನು ಬಕ್ಲಾಗಿದ್ದನು. ಯಾಕೋ ಅಂತ ಮಾತಾ ಒಳ್ಳೆ ಮಗನೇ ಅವ್ರ ಆಸ್ತಿ ಮನೆ ಮಠ ಕೊಟ್ಟವ್, ನಾವು ಚೆನ್ನಾಗಿ ಯಾಕೋ ಹಂಗೆ ಮಾಡ್ತೀವಿ ಅಂತ ಅವನು ಅಲ್ಲಿಗೆ ಅವನ್ನ ಬುದ್ಧಿ ಕಳಿಸ್ಲಿಲ್ಲ. ಅಲ್ಲಿಂದ ಈಚ್ ಕಾಲೇ ಎಂಟ್ರ ಮಕ್ಳ ಮಾತು ಕೇಳಂಗಾರ ನನ್ನ ಮಗ ಸಾಕು ಮಗ ಕತೆ ಇನ್ನವೆಲ್ಲ ಹೇಳಿದ್ದೀನಿ. ನಮ್ಮ ಅಣ್ಣ ಅವ್ರ ಮಕ್ಳ ಮಾತಾ ಎಂಟ್ರ ಮಾತು ಕೇಳಂಗಾಗ್ಬಿಟ್ಟ. ಇಡೀ ಆ ಮಾತಾಕೊಂತೀವಿ ಅವನ್ನ ಅಂತ ಬುದ್ಧಿ ಕಳಿಸಿಲ್ಲ. ಅದಾಗ ಒಂದಿಸ್ಕು ಕಿತ್ತಾಡಿರಲ್ಲ ನಾವು ಒಂದಿತ್ತು ಕೇಳ. ಆಮೇಲೆ ಹಂಗೆ ಮಾಡಿಬಿಟ್ಟ. ಇವನು ಅದು ಇದಾಗ್ಬಿಟ್ಟ. ಅದು ಹೋಗ್ಲಿ ಅಂತ ಬಿಟ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಪಾಯಿ ಪೂಜೆ ಅಂತ ಹೇಳವನೇ ಹೇಳಿದ್ವಿ. ಅವ್ರ ಮೊಮ್ಮಗ ಬಂದ್ಬಿಟ್ಟು ನಾನು ಸೌದೆ ಹೊತ್ಕೊಂಬಂದು ಆಗ್ತಾ ಇದ್ದೀನಿ ಮನೆಯಿಂದ. ಅಯ್ಯ ನಿಂಗೆ ಪಾಯಿ ಪೂಜೆ ಐತೆ ಬಂದ್ಬಿಡಲ್ಗೆ ಅಂತ. ಅದೇ ಸಿರಟಪುರದಲ್ಲೇ ಮನೆ ಬಂದಿಲ್ಲ, ಪಾಯಿ ಪೂಜೆ ಐತೆ ಬಾ ತಾಯ ಅಂತ. ನಾನು ಬರಲ್ಲ ಕಣವ, ನಾನು ಪೂರಿ ಒಸಿಬೇಕು, ಚಪಾತಿ ಒಸಿಬೇಕು, ಈರುಳ್ಳಿ ಹೊಡಿಬೇಕು, ಸಂತೋಷ ಮಾಡಿಕೊಡ್ರು ಅಂದೆ. ಅಯ್ಯೋ ಹಂಗೆ ಹೋಗ್ಬಿಟ್ಟು ಬಾರಯ್ಯ ಅದು ಆಚೆಯಿಂದ. ಆಮೇಲೆ ಹೋಗ್ಲಿ ಅಂತ ಬೇರೆ ಬಟ್ಟೆ ಇಟ್ಕೊಂಡು ಸುಮ್ಮನೆ ಹಂಗೆ ಹೋದೆ ಅಲ್ಲಿಗೆ. ಅಲ್ಲಿ ಹೋದ್ಮೇಲೆ ಪಾಯ್ತು ಪೂಜೆ ಅಂತ ಹೇಳ್ದನು. ಮದುವೆ ದಿವಸ ಕರ್ಕೊಂಡು ಹೋಗ್ಬಿಟ್ಟವನಿ ಕೇಳೋಗಿ. ಮದುವೆ ದಿವಸ ಕರ್ಕೊಂಡು ಹೋಗಿ ಅಲ್ಲಿಂದ ನೆಲಮಂಗಲ ಕರ್ಕೊಂಡು ಹೋಗಿ ಬನ್ನೀರ್ಘಟ್ಟೆ ಕರ್ಕೊಂಡು ಹೋಗಿದ್ದ. ಬನ್ನೀರ್ಘಟ್ಟಕ್ಕೆ ಹೋಗಿದ್ದೀವಿ, ಕರ್ಕೊಂಡು ಹೋಗ್ಬಿಟ್ಟಾವ. ಅಲ್ಲಿಗೆ ಕರ್ಕೊಂಡು ಹೋಗಿ ಇವ್ರು ನನ್ನ ಕತೆ ಕೇಳ್ಕೊ. ಅಲ್ಲಿಗೆ ಭಯ ಆಗೋಯ್ತು ನನಗೆ, ಇವ್ರು ಏನು ಇಂಥ ಕೆಲಸ ಮಾಡಿದ್ರು ಅಂದ್ಬಿಟ್ಟು ಅಂತ ಕೆಲಸ ಮಾಡೋರು ಅವರು. ಆಮೇಲೆ ಓಳಾಪುರದ ಚೇತನ್ಗೆ ಫೋನ್ ಮಾಡಿಬಿಟ್ಟವ್ರೆ. ಅವ್ನ ಗಾಡಿ ಬಂದ್ಬಿಟ್ಟವನೇ, ನನ್ನ ಮದ್ದಿ ಕಾಯ್ಕೊಂಡ್ಬಿಟ್ಟವ್ರೆ. ಸ್ವರೂಪ ನಮ್ಮ ಮೊಮ್ಮಗ ಅವನು ಮಾತಾಡೋ ಸಾಕು ಮಗನ ಮುಂದೆಗಡೆ ಅವನೇ, ಹಿಂದ್ಗಡೆ ಒಬ್ಬ ನಾವು 3, ನಾನು ನಡ್ಬದ್ಯ, ಅವನು ನಮ್ಮ ಮೊಮ್ಮಗ ಹಿಂದೆ, ಅವನೊಬ್ಬ ಸ್ವರೂಪ ಅವನು ಚೇತವನ್ನ ಕೂತ್ಕೊಂಡು ಬಂದಿರ್ಗಟ್ಟು ಕೇಳಲ್ಲಿ ಅಲ್ಲ ಕತೆ ಇನ್ನ ಆಯ್ತು ಕೇಳಲ್ಲ ಜಾಸ್ತಿ ಹೇಳ್ಬಾರ್ದು.
ಅದು ಹೇಳ್ಬಾರ್ದು ಎಲ್ಲ ಹೇಳಿ ಅದೆಲ್ಲ ಎಂಥ ಕೆಲಸ ಇನ್ನೂ ಮಾಡಿರೋ ಅದನ್ನ ನೋಡ್ಬಿಟ್ಟು ಕೇಳಿದ್ರೆ ನೀನು ಜೀವ ಕೇಳಿದ್ರೆ ಎಂಥ ಕೆಲಸ ಮಾಡಿರಲ್ಲ ನಿಮಗೆ ಅಂತ ಅಂತಾರೆ ಇವರು. ಸರಿ